ನಮಸ್ಕಾರ. ಬಿಜೆಪಿಯ ಹಿಂದುತ್ವ ಕೋಮು ರಾಜಕಾರಣವನ್ನ ಕಟುವಾಗಿ ಟೀಕೆ ಮಾಡೋ ರಾಹುಲ್ ಗಾಂಧಿಯವರನ್ನ ಹಿಂದೂ ಧರ್ಮದಿಂದ ಬಹಿಷ್ಕರಿಸೋದಕ್ಕೆ ಧರ್ಮ ಸಂಸತ್ ತೀರ್ಮಾನ ಮಾಡಿದೆ. ಅತ್ಯಾಚಾರಿಗಳು ಹೊರಗೆ ಹೋಗಬೇಕು ಮತ್ತು ಅತ್ಯಾಚಾರಕ್ಕೆ ಒಳಗಾದವರು ಮನೆಯಲ್ಲೇನೆ ಇರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲಿಯಾದರೂ ಬರೆಯಲಾಗಿದೆಯಾ? ನಿಮ್ಮ ಪುಸ್ತಕ ಮನುಸ್ಮೃತಿಯಲ್ಲಿ ಇದನ್ನ ಬರೆದಿರಬಹುದು, ಆದರೆ ಸಂವಿಧಾನದಲ್ಲಿ ಇದನ್ನ ಬರೆಯಲಾಗಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಸಂವಿಧಾನದಲ್ಲಿರೋ ವಿಚಾರಗಳ ಬಗ್ಗೆ ಹೇಳಿದ್ರು. ಮನುಸ್ಮೃತಿ is that scripture which is most worshipable after Vedas for our Hindu nation. This book for centuries has codified the spiritual and divine march of our nation. India is run by, should be superseded by this book. And this is what the fight is about. Now, it's nice that all of you are so-called defending the Constitution. But I want to ask you, do you stand by your leader's words? Yes. Do you support your leader's words? Because when you speak in Parliament about protecting the Constitution, you are ridiculing Savarkar. You are abusing Savarkar. You are defaming Savarkar. ಆದರೆ ಇದನ್ನ ಸಹಿಸದ ಮನುವಾದಿಗಳ ತಂಡ ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಅವರನ್ನ ಬಹಿಷ್ಕರಿಸೋದಕ್ಕೆ ತೀರ್ಮಾನಿಸಿದೆ ಅಂತ ಹೇಳಿದೆ. ಅಷ್ಟಕ್ಕೂ ಮನುಸ್ಮೃತಿ ಭಾರತದ ಸಂವಿಧಾನವೂ ಅಲ್ಲ, ಹಿಂದೂಗಳ ಧಾರ್ಮಿಕ ಮಹಾಗ್ರಂಥವೂ ಕೂಡ ಅಲ್ಲ. ಅದು ಮಹಿಳಾ ವಿರೋಧಿ, ದಲಿತ ವಿರೋಧಿ ಧೋರಣೆ ಹೊಂದಿರೋ, ಜಾತಿಗ್ರಸ್ತವಾದ, ಲಿಂಗ ತಾರತಮ್ಯವುಳ್ಳ ಮತ್ತು ಬ್ರಾಹ್ಮಣ್ಯವನ್ನ ಸಮಾಜದ ಮೇಲೆ ಹೇರೋ ಪುಸ್ತಕ. ಮನುಸ್ಮೃತಿ ಪ್ರತಿಪಾದಿಸೋದನ್ನೇ RSS ಕೂಡ ಪ್ರತಿಪಾದಿಸುತ್ತೆ. ಹೀಗಾಗಿ RSS ಬಿಜೆಪಿ ಬೆಂಬಲಿತ ಹಿಂದುತ್ವವಾದಿ ಮಠಗಳು, ಸ್ವಾಮೀಜಿಗಳು ರಾಹುಲ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಧರ್ಮ ಸಂಸತ್ ಅನ್ನೋದನ್ನ ನೋಡೋಣ. ಧರ್ಮ ಸಂಸತ್ ಇದೊಂದು ಧಾರ್ಮಿಕ ಸಂಸತ್ ಆಗಿದೆ. ಹಿಂದೂ ಸಂತರು ಮತ್ತು ನಾಯಕರು ಸೇರಿ ಸನಾತನ ಧರ್ಮದ ನಂಬಿಕೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ವಿಷಯಗಳ ಕುರಿತು ಒಂದೆಡೆ ಸಮಾವೇಶ ಸೇರಿ ಚರ್ಚೆನ ನಡೆಸ್ತಾರೆ. ಹಿಂದೂಗಳ ಧಾರ್ಮಿಕ ನಂಬಿಕೆ ಮತ್ತು ಸಾಮಾಜಿಕ ವಿಚಾರಗಳ ಕುರಿತು ಹಿಂದೂಗಳಿಗೆ ಈ ಸಂಸತ್ ಮಾರ್ಗದರ್ಶನವನ್ನ ನೀಡುತ್ತೆ. ಮನುಸ್ಮೃತಿಯ ಬಗ್ಗೆ ಸತ್ಯವಾದ ಹೇಳಿಕೆಯನ್ನ ನೀಡಿದ ರಾಹುಲ್ ಗಾಂಧಿ ಅವರ ವಿರುದ್ಧ ಶಂಕರಾಚಾರ್ಯ ಸ್ವಾಮಿ, ಅವಿಮುಕ್ತೇಶನಾನಂದ ಸರಸ್ವತಿ ಅವರ ಶಿಬಿರದಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿ ಸರ್ವಾನುಮತದಿಂದ ಈ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಮನುಸ್ಮೃತಿ ಕುರಿತು ರಾಹುಲ್ ಗಾಂಧಿ ಅವರು ತೀವ್ರ ಟೀಕೆಯನ್ನ ಮಾಡಿದ್ದಾರೆ. ಇದರಿಂದ ಸನಾತನ ಧರ್ಮದ ಬೆಂಬಲಿಗರಿಗೆ ನೋವಾಗಿದೆ. ಹಾಗಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆ ಸಂಬಂಧ ತಿಂಗಳೊಳಗೆ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೋರಬೇಕು. ತಪ್ಪಿದ್ದಲ್ಲೇ ಈ ಬಹಿಷ್ಕಾರದ ನಿರ್ಣಯ ಜಾರಿಗೆ ಬರಲಿದೆ ಅಂತ ಧರ್ಮ ಸಂಸತ್ ಹೇಳಿದೆ. ರಾಹುಲ್ ಗಾಂಧಿ ಅವರು ನೀಡಿರೋ ಹೇಳಿಕೆಗಳನ್ನ ಖಂಡಿಸಿರೋ ಧರ್ಮ ಸಂಸತ್ ಇದು ಸನಾತನ ಧರ್ಮಕ್ಕೆ ಅಗೌರವ ತೋರೋ ನಡೆ. ಅವರ ಹೇಳಿಕೆಗಳು ಸನಾತನ ಧರ್ಮದ ನಂಬಿಕೆಗಳು ಹಾಗೂ ಹಿಂಬಾಲಕರಿಗೆ ಮಾಡಿದ ಅವಮಾನ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮೊದಲಿನಿಂದನೂ ಕೂಡ ಬಿಜೆಪಿಯ ಹಿಂದುತ್ವ ಕೋಮು ರಾಜಕಾರಣವನ್ನ ಕಟುವಾಗಿ ಟೀಕೆ ಮಾಡ್ತಾ ಇರೋ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ನಂಬಿದ್ದಾರೆ. ಆದ್ರೆ ಈ ಬಿಜೆಪಿ RSS ಪ್ರೇರಿತ ಸಂಘಟನೆಗಳು ಒಂದೇ ಸಮುದಾಯದ ಬಗ್ಗೆ ಕೇಂದ್ರೀಕರಿಸ್ತವೆ. ಈ ಹಿಂದೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿಯವರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣವನ್ನ ಮಾಡಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅದು ದೇಶದ ಜನರ ಸಂಪತ್ತನ್ನ ಮುಸ್ಲಿಮರಿಗೆ ಮರು ಹಂಚಿಕೆ ಮಾಡುತ್ತೆ. ನಕ್ಸಲರ ಮನಸ್ಥಿತಿಯವರು ನಿಮ್ಮ ಮಂಗಳಸೂತ್ರವನ್ನ ಬಿಡೋದಿಲ್ಲ. ಈ ದೇಶದ ಸಂಪತ್ತು ಹೆಚ್ಚು ಮಕ್ಕಳನ್ನ ಹೊರೋರ ಪಾಲಾಗುತ್ತೆ ಅಂತ ಕೋಮುದ್ವೇಷಿ ಹೇಳಿಕೆಯನ್ನ ನೀಡಿದ್ರು. ದೇಶದ ಪ್ರಧಾನಿಯಾಗಿ ಎಲ್ಲ ಸಮುದಾಯದವರನ್ನ ದೇಶದ ಪ್ರಜೆಗಳು ಅಂತ ಕಾಣಬೇಕಾದ ಮೋದಿಯವರು ಈ ರೀತಿ ಹೇಳಿಕೆ ನೀಡೋದಕ್ಕೆ ಪ್ರಮುಖ ಕಾರಣನೇ ಅವರು ಮನುವಾದಿ ಅನ್ನೋದು. ಬಿಜೆಪಿಯ ಹಲವು ನಾಯಕರು ದ್ವೇಷ ಭಾಷಣವನ್ನ ಉಗುಳ್ತಾರೆ, ಸಮಾಜದಲ್ಲಿ ಶಾಂತಿಯನ್ನ ಕದಡ್ತಾರೆ. ಆದ್ರೂ ಕೂಡ ಇವರ ವಿರುದ್ಧ ಯಾರು ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಹರಿದ್ವಾರದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಸಭೆಯೊಂದರಲ್ಲಿ ಭಾಗವಹಿಸಿದ ಹಲವರು ಮುಸ್ಲಿಮರನ್ನ ಹತ್ಯೆಗೈಯೋದಕ್ಕೆ ಹಾಗೂ ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ಳೋದಕ್ಕೆ ಕರೆ ನೀಡಿ ಮಾಡಿದ ಭಾಷಣದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಸೃಷ್ಟಿಯಾಗಿತ್ತು. ಈ ಘಟನೆ ನಡೆದು 4 ದಿನಗಳ ನಂತರ ಪೊಲೀಸರು FIR ಅನ್ನು ದಾಖಲು ಮಾಡಿದ್ರು. ಒಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನವನ್ನ ಅಳಿಸಿ ಹಾಕಿ ಆ ಜಾಗದಲ್ಲಿ ಮನುಸ್ಮೃತಿಯನ್ನ ತಂದು ಇಡಬೇಕು ಅನ್ನೋದು ಈ RSS ಮತ್ತು ಬಿಜೆಪಿ
ಬಿಜೆಪಿಯ ನಿಲುವಾಗಿದೆ. ಆದರೆ ಇದು ಅಸಾಧ್ಯ. ಇದಕ್ಕಾಗಿನೇ ಧರ್ಮ ಸಂಸತ್ ರಚನೆ ಮಾಡಿರೋ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಪ್ರಜಾಪ್ರಭುತ್ವವನ್ನ ನಾವೆಲ್ಲರೂ ನಿಜವಾದ ಸಂಸತ್ ಅಂತ ನಂಬಿದ್ದೇವೆ. ಆದರೆ ಬಿಜೆಪಿಯ ಅಂಗಸಂಸ್ಥೆ ಧರ್ಮ ಸಂಸತ್ ಅಂತರ್ಜಾತಿ ವಿವಾಹ ಮೀಸಲಾತಿಯನ್ನ ವಿರೋಧಿಸುವ ಮೂಲಕ ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಇನ್ನು ಮನುಷ್ಯನನ್ನ ಕೀಳಾಗಿ ಕಾಣುವ ಹೆಣ್ಣು ಮಕ್ಕಳಿಗೆ ಕೆಳವರ್ಗದವರಿಗೆ ಹಕ್ಕುಗಳನ್ನ ನೀಡಿದ ಮನುಸ್ಮೃತಿಯನ್ನ ಸುಟ್ಟು ಹಾಕಬೇಕು ಅಂತ ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಮನುಸ್ಮೃತಿಯ ಸಮಾನತೆಯನ್ನ ಹಾನಿ ಮಾಡೋ ಸಿದ್ಧಾಂತಗಳನ್ನ ಹೊಂದಿದಾವೆ, ಸಮಾಜದ ಪ್ರಗತಿಗೆ ಅಡಚಣೆ ಆಗಿತ್ತು ಅಂತ ಹೇಳಿದ್ರು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟು ಸಮಾಜಕ್ಕೆ ನಾಂದಿಯನ್ನ ಹಾಡಿದ್ರು. ಇನ್ನು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನ ಹೊಗಳುವ ಮನುಸ್ಮೃತಿಯನ್ನ ಪೂಜೆ ಮಾಡೋ ಬಿಜೆಪಿ ಮತ್ತು RSS ಕರಿಗೆ ದೇವರ ಬಗ್ಗೆ ಮಾಹಿತಿ ಇಲ್ಲ, ದೇವರ ಮುದ್ರೆಗಳ ಬಗ್ಗೆ ತಿಳಿದೇ ಇಲ್ಲ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ದೇವರ ಮುದ್ರೆಗಳ ಬಗ್ಗೆ ಸಂವಿಧಾನದ 75 ವರ್ಷಗಳ ಅಂಗೀಕಾರದ ಚರ್ಚೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ವಿವರಣೆಯನ್ನ ನೀಡಿದ್ದಾರೆ. ಹಿಂದೂ ಧರ್ಮ ಭಯ ಮತ್ತು ದ್ವೇಷವನ್ನ ಹರಡೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ಬಿಜೆಪಿ ಮಾತ್ರ ಅದನ್ನೇ ಮಾಡ್ತಾ ಇದೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಶಿವನ ಚಿತ್ರ, ಗುರು ನಾನಕ್ ಮತ್ತು ಏಸು ಕ್ರಿಸ್ತನ ಚಿತ್ರ, ಕುರಾನ್ ಉಲ್ಲೇಖಗಳನ್ನು ಒಳಗೊಂಡ ಫಲಕ ಚಿತ್ರಗಳನ್ನು ಪ್ರದರ್ಶನ ಮಾಡಿ ನಮ್ಮ ಎಲ್ಲಾ ಮಹಾಪುರುಷರು ಅಹಿಂಸೆ ಮತ್ತು ಭಯವನ್ನ ಕೊನೆಗೊಳಿಸೋ ಬಗ್ಗೆ ಮಾತಾಡಿದ್ದಾರೆ. ಆದರೆ ತಮ್ಮನ್ನು ತಾವು ಹಿಂದೂಗಳಂತ ಕರೆದುಕೊಳ್ಳೋರು ಹಿಂಸೆ, ದ್ವೇಷ ಮತ್ತು ಅಸತ್ಯದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಹರಿಹಾಯ್ದಿದ್ರು. ಬಿಜೆಪಿ ಸಂವಿಧಾನಕ್ಕಿಂತ ಮನುಸ್ಮೃತಿಯೇ ಮುಖ್ಯ ಅನ್ನುವಂತೆ ಈ ಹಿಂದೆಯಿಂದನೂ ಕೂಡ ನಡೆದುಕೊಂಡು ಬಂದಿದೆ. ನೇರ ನಿಂತು ಈಗ ಬಿಜೆಪಿ ಮಾಡೋ ಅನಾಚಾರಗಳ ಬಗ್ಗೆ ಟಾಂಗ್ ಕೊಡ್ತಾ ಇರೋ ರಾಹುಲ್ ಗಾಂಧಿ ಬಗ್ಗೆ ಅಸಹನೆ ಹೊಂದಿರೋ ಬಿಜೆಪಿ ತನ್ನ ಕುತಂತ್ರ ಮಾಡೋ ಬುದ್ಧಿಯನ್ನ ಇಂದು ಕೂಡ ಮುಂದುವರಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.